ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಚರಣ ಕಮಲಗಳನ್ನು ಎನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾಧೀಶ್ವರನಾದ ಶ್ರೀ ಶಂಕರಲಿಂಗೇಶ್ವರನ ಚರಣ ಕಮಲಗಳಿಗೆ ವಂದಿಸಿ ಬ್ರಹ್ಮ ವೇದಿಕೆಯನ್ನ ಅಲಂಕರಿಸಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ನಾಗಭೂಷಣ ಶಾಸ್ತ್ರಿಗಳ ಚರಣ ಕಮಲಕ್ಕೂ ನಮಸ್ಕರಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಬಸವರಾಜ ಶಾಸ್ತ್ರಿಗಳು ದುಳಿಕೇಳ್ ಇವರ ಚರಣ ಕಮಲಕ್ಕೂ ನಮಸ್ಕರಿಸಿ ಪ್ರತಿನಿತ್ಯದಲ್ಲಿ ಮುಮುಕ್ಷುಗಳಿಗೆ ಸತ್ಯದ ಜ್ಞಾನವನ್ನ ಮಾಡಿಕೊಡಲು ಪ್ರಯತ್ನಿಸುತ್ತಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಹಾದೇವ ಶಾಸ್ತ್ರಿ ಶಿವಸ್ವರೂಪಿಗಳೇ, ಇಲ್ಲಿಯವರೆಗೆ ಬಹು ಸುಂದರವಾಗಿ ಶ್ರವಣ ಮಾಡಿದ್ದನ್ನ ಮನನ ಮಾಡಿಕೊಂಡು ಮತ್ತೆ ಪುನರುಚ್ಚಾರ ಮಾಡಿದರೆ ಬಹಳ ಸಂತೋಷವಾಯಿತು. ಇಲ್ಲಿ ಯಾರು ಸಾಧಕರಿಗೆ ಬಿಟ್ಟು ಅನ್ಯರು ಯಾರು ಬಹಳ ಜನ ಇಲ್ಲಿ, ಎಲ್ಲರೂ ಸಾಧಕರೇ ಇದ್ದೀರಿ, ತಿಳಿದವರು ಇದ್ದೀರಿ, ತಿಳಿಬೇಕನ್ನೋರ್ನು ಇದ್ದೀರಿ. ಅದಕ್ಕೆ ನಾ ಸ್ವಲ್ಪ ಜ್ಞಾನಪರ ವಿಷಯವನ್ನೇ ಮಾತಾಡ್ತೀನಿ. ನಾನಲ್ಲ, ನಂದ, ಮತ್ತೆ ಯಾರು ನಾ ಅಲ್ಲ, ನಂದಲ್ಲ. ಇದು ಯಾರ್ದಾರ ಯಾವ್ದತ್ರಿ? ಪರಮಾತ್ಮಂದು. ನಾ ಅಲ್ಲ, ನಂದಲ್ಲ. ಕರೆಕ್ಟ್ ಐತಲ್ಲ? ಆದರೆ ಯಾರು ಯಾರು ಬರ್ತೀವಿ ಹೆಸರು ಹೋಗ್ಬೇಕ. ನಾ ಅಲ್ಲ, ನಂದಲ್ಲ. ಸ್ಥೂಲತೆಯ ನಾ ಅಲ್ಲ, ನಂದಲ್ಲ. ಯಾಕೆ ನಾ ಯಾಕಲ್ಲ? ನನ್ನಿಂದ ಅರಿತುಕೊಳ್ಳುವುದರಿಂದ ನಾ ಅಲ್ಲ. ಇದು ನಂದು ಯಾಕಲ್ಲ ಅಂದ್ರೆ ಪಂಚಮಹಾಭೂತರು ಅದ ಲೆಕ್ಕ ಕೊಟ್ರಿ, ಚಂದ ಬಳಸಿದ್ರಿ, ಅವ್ರಿಗೆ ಕೊಟ್ರಿ. ಸೂಕ್ಷ್ಮ ಶರೀರನು ನಾ ಅಲ್ಲ, ನಂದಲ್ಲ. ಸೂಕ್ಷ್ಮ ಶರೀರ ಅಂದ್ರೆ ಎದಕ್ಕಂತಾರ? ಇದು ಬಹಳ ಸೂಕ್ಷ್ಮ. ಸ್ಥೂಲ ಶರೀರ ಹೆಂಗಾರೆ ಮಾಡಿ ನಾ ಅಲ್ಲ, ನಂದಲ್ಲ ಅನ್ನಕ್ಕೆ ಬರ್ತವೆ. ಸೂಕ್ಷ್ಮ ಶರೀರ ಬಹಳ ಕಠಿಣ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣ, ಮನಸ್ಸು, ಬುದ್ಧಿ. ಇದರೊಳಗೆ ಪ್ರತಿಬಿಂಬದ ಯಾರು? ಈ ಸೂಕ್ಷ್ಮ ಶರೀರದೊಳಗೆ ಆತ್ಮನ ಪ್ರತಿಬಿಂಬ. ಆ ಪ್ರತಿಬಿಂಬ ಹಿಂಗಾಗ್ಯದ. ಆ ಯಾವ ಸೂಕ್ಷ್ಮ ಶರೀರದೊಡನೆ ತಾರ್ಯಾತ್ಮ ಹೊಂದ್ಯದ. ಹೆಂಗಾಗ್ಯದ ಅದು ಅಂದ್ರ ಬ್ರಹ್ಮಜ ತಾದ್ಯಾತ್ಮ ಅಂತ ಹೇಳ್ದ ನೋಡಿ. ಬ್ರಹ್ಮಾತ್ಮಕ ಈಗ ಶರೀರ ನಾನಲ್ಲ ಅನ್ನೋದು ಸರಳ. ನೀವಿನ ಶರೀರ ಮ್ಯಾಗ ಕಲ್ಪಿತವಾದಂಥ ಆಗಲೇ ಇಲ್ಲಿ ಮಾಡಿ ತೋರಿಸಲ್ಲ ರೂಪಕ್ಕೆ ಹೆಣ್ಮಕ್ಳು ಅಂದರೆ ತಾಯಂದರು. ಈ ಶರೀರದ ಧರ್ಮವಾದ ಕೆಂಪು ಕಪ್ಪು ಇದು ಸಹಿತ ನಾತ ಹೊಂಟೀವಿ. ಅದು ಬಿಟ್ಟು ವರ್ಣ ಆದ ಬಳಕ ಏನು ಅಂದ್ರೆ ಜಾತಿ ಆಶ್ರಮ ಇವೆಲ್ಲನೇ ನಾ ಅಂದೀರಿ. ಇದೆಲ್ಲ ಹ್ಯಾಂಗ ಸರಿತೀರಿ ಹೋಗಕ್ಕ? ಹ್ಯಾಂಗ ಸರಿ ಅವರು ಹ್ಯಾಂಗ ಸರಿತೀರಿ? ಇಟ್ಟು
ಪರಿ ಸಿಗಬಿದ್ದೀರಿ, ಇಟ್ಟು ಮುಳುಗಿರಿ ನೀವು. ಎಷ್ಟು ಮುಳುಗಿದ ಅನ್ನೋದನ್ನು ಗೊತ್ತಿಲ್ಲ ನಿಮ್ಗೆ. ಅಟ್ಟು ಮುಳುಗಿರಿ. ಅದರಂದು ಸರಸೋದು ಭಾಳ ಕೆಟ್ಟಿ ನಾವು. ಭಾಳ ಜಾಕಿಲಿ ಸರಿಸ್ಬೇಕು. ನಾ ತುಸು ಹೆಚ್ಚಕ್ಕ ಮಾಡಿದ್ರೆ ಹೋಗಿಬಿಡ್ತೀನಿ ನಾನು. ತೆಗಿ ಮೊಬೈಲ್. ಇಷ್ಟು ತಾದಾತ್ಮ ಆಗ್ಯದ ಜೀವ ಭಾಳ ಮುಂದಕ್ಕೆ ಸರಿದ್ರಿ. ಏನಿಲ್ಲ ಸರ ಹೇಳ್ತೀನಿ, ಇಟ್ಟು ಮುಂದಕ್ಕೆ ಸರಿದ್ರಿ ನೀವು ತಿಪ್ಪಿ ಸಹಿತ ನಂದ ನಟ ಸರಿದಿರಿ. ಇಟ್ಟು ಸರಿದಿರಿ ನೀವು, ಭಾಳ ಮುಂದೆ ಸರಿದಿರಿ, ಮನುಷ್ಯಗೆ ಬಂದಂಗೆ ಸರಿದಿರಿ. ಈಗೇನು ಮಾಡ್ಬೇಕಾಗ್ಯದ ನಮಗೆ? ಎಟ್ಟು ಮುಂದಕ್ಕೆ ಸರಿದಿರಿ ಅಟ್ಟು ಹಿಂದಕ್ಕೆ ಸರಿದಿರಿ. ಹಿಂಬರಿಕೆ, ರಿಟರ್ನ್, ರೀಕೌಂಟಿಂಗ್, ಇನಾಮ್ ಕೌಂಟಿಂಗ್ ಮಾಡ್ಬೇಕಾಗಿದೆ ನನಗಿದು. ಇನಾಮ್ ಎಣಿಸ್ಬೇಕಾಗಿದೆ. ಹಿಂದಕ್ಕೆ ಸರಿರಿ. ಇಲ್ಲಿ ಸರಿದಿರಿ ಮತ್ತೆ ಮತ್ತೆ ಹಿಂದಕ್ಕೆ ಯಾರ ಮ್ಯಾಗ ಸರಿದಿರಿ? ಹಿಂದಕ್ಕೆ ಸರಿರಿ. ಸತ್ಯದ ಜ್ಞಾನ ಆಗ್ತದೆ ನಿಮಗೆ. ಹಿಂದಕ್ಕೆ 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 ಬರ್ತಾ ಇಲ್ಲ ಸರ್ಲಿಕ್ಕೆ. ಈಗೊಮ್ಮೆ ಹೇಳಿ ನಿಮ್ಗೆ ಸರಸಿ ನಮ್ಮ ಹಿಂಗೆ ಸರಿದು ಬಿಡ್ರಿ ನೀವು. ಸರಿ ಅಂದ್ರೆ ಹೆಂಗೆ? ಒಳಗಿಂದೊಳಗೆ ಸರಿ ವೃತ್ತಿ. ನಮ್ಗೆ ಇವ್ರು ನಾಗೇಂದ್ರಪ್ಪ ಅವ್ರು ಹೇಳಿದ್ರಲ್ಲ, ವೃತ್ತಿ ಪ್ರಭಾಕರರು. ಯಾಕಂದ್ರೆ ನಾನು ಕೂಡ ಅಭ್ಯಾಸ ಮಾಡಕ್ಕೆ ಇಷ್ಟು ಕಷ್ಟ ಆಗ್ಯದ ಅನ್ನೋದನ್ನು ಹೇಳಿದ್ರು ಅವ್ರು. ಖರೇನೆ ಕಷ್ಟ ಆಗ್ಯದ ನಮ್ಗೆ. ಒಂದೊಂದು ಹೊತ್ತು ನಮಗೆ ರೊಟ್ಟಿನೂ ಸಿಕ್ಕಿಲ್ಲ, ಉಪವಾಸ ಇದ್ದಿನ. ಎಲ್ಲಿ ಅಂತ ಕೇಳಿದ್ರೆ ನೀಲಮ್ಮನ ಮಠದೊಳಗೆ ಸೋಲಾಪುರ ವಿದ್ಯಾನಂದಪ್ಪ ಅವ್ರು ಹೇಳ್ತಿದ್ರು, ನನ್ನ ಜೊತೆ 10 ಮಂದಿ ಸನ್ಯಾಸಿಗಳಿದ್ರೆ ಅಭ್ಯಾಸ ಮಾಡ್ಲಿಕ್ಕೆ. 10 ಮಂದಿ ಎಲ್ಲ ಸನ್ಯಾಸಿಗಳೇ, ನಾವು ಮನೆ ಗೃಹಸ್ಥಿದ್ದು. ಅವರು ಭಿಕ್ಷಾ ತಂದದ್ದು ರೊಟ್ಟಿ ನಾ ತಿಂದ ಅಭ್ಯಾಸ ಮಾಡಿನು. ಇದು ಎಂಥ ಅಭ್ಯಾಸ ಆಗಿರ್ಬೇಕು ವಿಚಾರ. ಅದಕ್ಕಟ್ಟು ಗಟ್ಟಿ ಆಗ್ಯದ. ನೀವು ಅಟ್ಟು ಗಟ್ಟಿಯಾರಿ ಗಟ್ಟಿ. ಈ ಸ್ಥೂಲ ದೇಹ ನಾನಲ್ಲ, ಸೂಕ್ಷ್ಮ ದೇಹವು ನಾನಲ್ಲ. ಇನ್ನು ಕಾರಣ ದೇಹ ಅಂತ ಇನ್ನ ಹೇಳೋರು ಅದರತ್ತವ್ರು ಮಹಾರಾಜರು ಹೇಳ್ಯಾರ ನಮಗೆ. ಈಗ ಈ ಸೂಕ್ಷ್ಮ ದೇಹ ಇದು ಕರ್ತ ಭೋಕ್ತ ರೂಪದ ಅಂತ ಒಬ್ರು ಯಾರೋ ತಂಗಿ ಹೇಳಿದ್ರ ಲಾಸ್ಟಕ್ಕೆ. ಕರ್ತ ಭುಕ್ತ, ನಾನೇ ಕರ್ತ ನಾನೇ ಭುಕ್ತ. ಮತ್ತು ಪಾಪ ಪುಣ್ಯನು ಎದಕ್ಕೆ ಅಂದ್ರೆ ಅವರು ಎದಕ್ಕಂದ್ರೆ ಕಕ್ಕ ಪಾಪ ಪುಣ್ಯ ಯಾರಿಗೆ ಅಂಜಿಕೆ ಬರ್ಲದೇನು? ಇಲ್ಲಿ ಯಾರಿಗೆ? ಹೇಳಿ ನ ಪುಣ್ಯಂ ನ ಪಾಪಂ ಚಿದಾನಂದ ರೂಪ ಶಿವ. ಅದರ ಚಿಕಡಿ ಸರಸ್ಲಾಗೈತಾರ ಅವರು. ಅದರ ಚಿಕಡಿ ಸೂಕ್ಷ್ಮ ಶರೀರ ಇದು ಕರ್ತ ಭುಕ್ತಾದ, ಇದು ಲೋಕಾಂತರ ಗಮನಾಗಮನ. ಸ್ವರ್ಗಕ್ಕೆ ಹೋಗ್ಲಿ, ನರಕಕ್ಕೆ ಹೋಗ್ಲಿ, ಮತ್ಯಾ ಲೋಕಕ್ಕರೆ ಹೋಗ್ಲಿ, ನಾನೇ ಹೋಗ್ತಾ ಅನ್ಬೇಡ. ಹೋಗೋದು ಬೇರೆ ಅದ, ಅದಕ್ಕೆ ನೋಡವ್ ನೀತಿ. ನಾನೇ ಹೋಗ್ತಾ ಅನ್ಬೇಡ, ಹೋಗೋದು ಬೇರೆನೇ ಅದ, ಅದಕ್ಕೆ ನೀ ನೋಡವ ಬೇರೆ ನೀತಿ. ಅರಿವು ಉಳ್ಳ ಮದನ ಯಾರು? ಜೀವ. ಅರಿವಿನ ಸ್ವರೂಪದನ ಆತ್ಮ. ಅರಿವು ಉಳ್ಳ ಮದನ ಯಾರು? ಜೀವ. ಅರಿವಿನ ಸ್ವರೂಪದನ ಯಾರು? ಆತ್ಮ. ಇದು ಯಾರು ಸುದ್ದಿ ಹೇಳಗತ್ತೀರಿ ಈಗ? ಅರಿವಿನ ಸ್ವರೂಪ ಆತ್ಮನಲ್ಲಿ ಕರ್ತ ಇಲ್ಲ, ಭುಕ್ತ ಇಲ್ಲ. ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ನೀ ಸೂಕ್ಷ್ಮ ಶರೀರದೊಡನೆ ವಿಶಿಷ್ಟಾದಿ, ಕುಡ್ಕೊಂಡಿ, ಜೀವಾದಿ, ನಾ ಜೀವಂದಿ. ಕರ್ತ ಭೋಕ್ತ ನಿನಗೆ ಸಂಬಂಧ ಬರ್ತಾವ, ಪಾಪ ಪುಣ್ಯ ನಿನಗೆ ಸಂಬಂಧ ಬರ್ತಾವ. ನಾನು ಜೀವನೂ ಅಲ್ಲನಬೇಕು. ಇದು ಬಹಳ ಪಂಚಾಯ್ತಿ ಅದು. ಜೀವನೂ ಅಲ್ಲ ಬರ್ತದಲ್ಲಕ್ಕ. ಜೀವನೂ ನೀ ಅಲ್ಲ. ಯಾಕಂದ್ರೆ ಸೂಕ್ಷ್ಮ ಶರೀರ ಇರುವುದರಿಂದ ಆತ್ಮ
ಪರಮಾತ್ಮನ ಪ್ರತಿಬಿಂಬ ರೂಪ ಜೀವ ತೋರಾಗತ್ತೆ. ಕನ್ನಡಿ ಇರತನ ಪ್ರತಿಬಿಂಬ ತೋರ್ತದ, ಕನ್ನಡಿ ಇಲ್ಲ ಅಂದ್ರೆ ಪ್ರತಿಬಿಂಬ ತೋರಂಗಿಲ್ಲ. ಹಾಂಗ ಸೂಕ್ಷ್ಮ ಶರೀರ ಇರುವ ತನಕ ಜೀವರೂಪ ಪ್ರತಿಬಿಂಬ ತೋರಾಗತ್ತದ. ಸೂಕ್ಷ್ಮ ಶರೀರ ಇಲ್ಲ ಅಂದ್ರೆ ಜೀವನದನೂ ಇಲ್ಲಲ್ಲಿ. ಮತ್ತು ನೀವು ಜೀವ ಹೋಗ್ತದ ಅಂತಿರಲ್ಲ, ಅದು ಪ್ರತಿಬಿಂಬ. ಪ್ರತಿಬಿಂಬ ಹೋಗ್ತದೆ ಅಂತಿರಲ್ಲ, ಪ್ರತಿಬಿಂಬ ಸಹಿತ ಅದು ಹೋದಂಗ ಬಂದಂಗ ಭ್ರಮರೂಪ ಅದ. ಯಾಕಂದ್ರೆ ಅದು ಅಂತಃಕರಣವೇ ಹೋಗ್ತದೆ, ಸೂಕ್ಷ್ಮ ಶರೀರವೇ ಹೋಗ್ತದೆ. ಪ್ರತಿಬಿಂಬ ಆದ್ರೂ ಕೂಡ ಹೋಗ್ತದ ಬರ್ತದೇನೋ ಇಲ್ಲತ್ರಿ ಆ ಸೂಕ್ಷ್ಮ ಶರೀರ ಕೂಡ. ಸೂಕ್ಷ್ಮ ಶರೀರ ಜೊತೆ ಪ್ರತಿಬಿಂಬ ಹೋಗ್ತದ ಇಲ್ಲ? ಹಾ, ಪ್ರತಿಬಿಂಬ ಹೋಗ್ಲಿಕ್ಕಿಲ್ಲ ಬಹುತೇಕ, ಅಂದಿಲ್ರಿ? ಹೋಗ್ಲಿಕ್ಕಿಲ್ಲ, ಏನು ಹೋಗ್ತೈತ್ರಿ? ಅಂದ್ರೆ ಇದರ ಅರ್ಥ ಏನು? ಎಲ್ಲೆಲ್ಲಿ ಅಂತಃಕರಣವಿದೆಯೋ ಅಲ್ಲೆಲ್ಲಿ ಪ್ರತಿಬಿಂಬ ತೋರ್ತು. ಕನ್ನಡಿ ಎಲ್ಲದಲ್ಲದಕ್ಕ ಇಲ್ಲಿದೆ. ಕನ್ನಡಿ ಹೊರಗೆ ಹೋಗೋಣ, ಇದಕ್ಕೆ ಸುಡುಗಾಡಕ್ಕೆ ಹೋಯ್ತಾರ. ಇಲ್ಲಿ ಒಳಗಿಂದ ಏನು ಸೂಕ್ಷ್ಮ ಶರೀರ ಎಂಬ ಕನ್ನಡಿ ಏನದಲ್ಲ, ಇದು ಏನು ಹೊರಗೆ ಹೋಯ್ತಲ್ಲ ಅದ್ರಾಗ ಪ್ರತಿಬಿಂಬ ಅದೇ. ಖರೆ ಇಲ್ಲಿದ್ ಹೋಗ್ಯದ. ಎಲ್ಲಿದ್ ಹೋಗ್ಯದ? ಸ್ಥೂಲ ಶರೀರದಂದ ಹೋಗ್ಯದ. ಖರೆ ಅದ್ರಾಗ ಪ್ರತಿಬಿಂಬ ಆದ. ಅದೇನು ಹೋಗ್ಯದ ನೋಡ್ರಿ, ಅದ್ರಾಗ ಆದ, ಅದ್ರಾಗ ಆದ. ಖರೆ ನೀ ಪ್ರತಿಬಿಂಬ ಅಲ್ಲ, ನೀ ಬಿಂಬ ರೂಪ ಆತ್ಮ ಇದ್ದಿ. ಅನ್ಭವಕ್ಕೆ ಬರ್ತಾ ಇಲ್ಲ ನೋಡ್ರಿ. ನನಗೆ ಹೊಳ್ಳಿ ಮಾತಾಡ್ಸ ನಡೀತದ. ಈಗ ಪ್ರವಚನ ಮಾಡಕತ್ತಿಲ್ಲ ನಾನು ನಿಮಗೆ. ಹಾ, ಕನ್ನಡಾಗನೂ ಇಲ್ಲ, ಇದ್ದಂಗ ಆಗ್ಯದ. ಹಾ, ಇದ್ದಂಗ ಆಗ್ಯದ. ಇದಕ್ಕೆ ಹೈಯೆಸ್ಟ್ ಬಂದ್ರೆ ಭಾಳ ಚಲೋ ಆಯ್ತು. ಈ ಜಗನೂ ಇಲ್ಲ, ಇದ್ದಂಗ ಆಗ್ಯದ. ಅಂದ್ರೆ ಊಟದಂಗ ಸತ್ತಂಗ ಇದ್ದಂಗ ಆಗ್ಯದ. ಇದು ಭ್ರಾಂತಿ, ಇದೇ ಭ್ರಾಂತಿ ಅದು. ಯಾಕಂದ್ರ ನೀವು ವಿಚಾರಸಾಗರದ ಕೇಳಿರಿ, ಅಪ್ಪ ಅವ್ರು ಹೇಳಿರ್ತಾರೆಲ್ಲ ಕಡೆ. ಈ ಸಪಾರ ಜಗತ್ ಕಾ ಆಧಾರ ಅವ್ರ ಅಧಿಷ್ಠಾನ ಕೌನ ಹೈ. ನಮ್ಮ ಕುಲಕರ್ಣಿ ಅವ್ರು ಹೇಳಿದ್ರು, ನಿಮ್ಗೆ ಸರಳ ತಿಳಿಯಂಗೆ ಹೇಳ್ಯಾರ ಅವರು. ಪರಮಾತ್ಮ ಮಾಡ್ಯಾನ, ಹಿಂಗೆ ತಿಳ್ಕೋರಿ ಅಂತ ಹೇಳ್ಯಾರ. ಹಿಂಗೆ ತಿಳ್ಕೋರಿ, ಪರಮಾತ್ಮನು ಮಾಡಿಲ್ಲಿದು. ಪರಮಾತ್ಮ ಮಾಡ್ಯಾನ ಅಂದ್ರೆ ಪರಮಾತ್ಮಗೆ ಯಾರು ಮಾಡ್ಯಾರ? ಮತ್ತೆ ಬೇಕಾಗ್ತದೆ ಅಂದ ಕಕ್ಕ ಜಬಗಲ್ ಹಾಕ್ಕೊಂಡ್ರು ನಾ ಹೇಳ್ತೀವಿ. ಪರಮಾತ್ಮ ಇಲ್ಲೇ ಜಗತ್ತಾಗಲ್ಲ, ಇದಕ್ಕೊಬ್ಬ ಕರ್ತ ಬೇಕು ಅಂದ್ರೆ ಪರಮಾತ್ಮ ಕರ್ತ ಅದ, ಈ ಜಗತ್ತ ಕಾರ್ಯ. ಕರೆಕ್ಟ? ಇನ್ನು ಪರಮಾತ್ಮಗೆ ಯಾರು ಮಾಡ್ಯಾರ? ಅದಕ್ಕೊಂದು ಕಾರಣ ಬೇಕಲ್ಲ. ಮತ್ತೇನು ತಾನೇ ಆಗ್ಯಾನ್ರಿ, ವ್ಯಾಘಾತ ದೋಷ ಬರ್ತದೆ. ನಾ ಅಂತೀನಿ ಕೇಳಿ, ईश्वर कोई व्यक्ति नहीं है, समस्त अस्तित्व का नाम ही ईश्वर है. ಪರಮಾತ್ಮ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ. ವ್ಯಕ್ತಿ ಇದ್ರೆ ಅವನಿಗೆ ಮತ್ತೆ ಕಾರಣ ನಾವು ಹೇಳಬೇಕತ್ತಿತ್ತು. ಈಶ್ವರ್ कोई ವ್ಯಕ್ತಿ नहीं है. ಈಶ್ವರ್ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ. ಪರಮ ಸತ್ಯ ವಸ್ತುವಿಗೆ ಪ್ರೀತಿಯಿಂದ ಕರೆದ ಹೆಸರು ಪರಮಾತ್ಮ. ಇದು ಕಠಿಣದ ನಿಮಗೆ ಬರ್ತದ? ಒಂದೇ ಒಂದು ಸತ್ಯ ವಸ್ತು ಅದು. ಏಕಂ ಏವ ಅದ್ವಿತೀಯಂ ಬ್ರಹ್ಮ. ಒಂದೇ ಒಂದು ಸತ್ಯ ವಸ್ತು ಅದ. ಅದಕ್ಕೆ ಬ್ರಹ್ಮ ಅಂದಾರ ವೇದಾಂತಿಗಳು. ವೀರಶೈವರು ಲಿಂಗ ಅಂದಾರ, ಕೆಲವೊಬ್ಬರು ಈಶ್ವರ ಅಂದಾರ, ಅಲ್ಲ ಅಂದಾರ, ಗಾಡ್ ಅಂದಾರ. ಆದ್ರೆ ಇರೋದು ಮಾತ್ರ ಅದು ಒಂದೇ ವಸ್ತು. ಅದು ಅದ ನಿರ್ಗುಣದ
ನಿರಾಕಾರದ, ಅದರಲ್ಲಿ ಏನು ಕೆಲಸ ಆಗಪ್ಲೆ ಇಲ್ಲ, ಅದರ ಮ್ಯಾಗ ಇದು ಭ್ರಮರೂಪ ತೋರ್ಯ. ಇದು ಭ್ರಮರೂಪ ತೋರ್ಯ. ಯಾವುದು? ಈ ಜಗತ್ತು ಅನುಭವಕ್ಕೆ ಬರ್ತದ್ರಿ. ಇದು ಏನು ತಲೆ ಮೇಗಿಂದ ಹಾರಿ ವಿಮಾನ ಆದಂಗೆ ಹೋಗ್ತದ್ರಿ. ಬರ್ತದ? ಕೇಳಿದ್ರ ಸಂಸ್ಕಾರ ತಿಳ್ಕೊರಿ. ಇದು ಭ್ರಮರೂಪ. ಈಗ ಇದು ಏನು ತೋರಾಕತ್ಯದ, ಇದು ಪ್ರಾತಿಭಾಷಿಕ ಸತ್ತ ಅಂತ ಒಪ್ಪ್ಯಾರ. ಎರಡೇ ಸತ್ತ ಒಪ್ಪ್ಯಾರ ಅವರು, ಒಂದು ಪಾರಮಾರ್ಥಿಕ, ಒಂದು ಪ್ರಾತಿಭಾಷಿಕ. ನಮ್ಮವರು ಖ್ಯಾತಿ ಹೇಳಿದ್ರಲ್ಲ ನಾಗೇಂದ್ರಪ್ಪ ಅವರು, ಏನ್ರಿ ಇದು ಏನು ತೋರಾಕತ್ಯದ, ಆದ ತೋರಾಕತ್ಯದೋ ಏನು ತೋರಾಕತ್ಯದ ಅಂತೇಳಿ ಆಗತ್ತೀರಿ? ನನ್ನ ಪಕ್ಕ ಹೇಳ್ರಿ. ಇದು ಆದ ಕಾಣಿಸಲ್ಕತ್ತದೋ ಜಗತ್ತ, ಏನು ಕಾಣಿಸಲ್ಕತ್ತದ ಅಂತೇಳಿ ಆದತ್ತೀರಿ? ಕಕ್ಕ ಪಕ್ಕ ನನಗ ಹಾ ಕಾಣಿಸಲ್ಕತ್ತದ ಅಂತೇಳಿ ಆದತ್ತೀರಿ. ಕಾಣಿಸೋದು ಇರ್ತದ ನೇಮಿಲ್ಲಕ್ಕವ್ರ. ಹಗ್ಗಿನೊಳಗೆ ಹಾವನು ಕಾಣಿಸ್ಯಾನ, ಮೋಟ ಮರದೊಳಗೆ ಕಳ್ಳನೂ ಕಾಣಿಸ್ಯಾನ, ಆಕಾಶದಲ್ಲಿ ನೀಲ ಬಣ್ಣನೂ ಕಾಣಿಸ್ಯದ, ಮೃಗಜಲನೂ ಕಾಣಿಸ್ಯದ. ಆದತ್ತೀರೇನು? ಪಕ್ಕ ಅನ್ರಿ ಪಕ್ಕ ಇಲ್ಲ. ತೋರಕತ್ತದ ಇಲ್ಲದ ತೋರಕತ್ತಂದ್ರೆ ಭ್ರಮರೂಪ ತೋರಕತ್ತದ ಅಂತ ಹೇಳಿ ಇದು ಜ್ಞಾನದಿಂದಲೇ ನಿವೃತ್ತಿ ಆಗ್ತದ. ಅದಕ್ಕೆ ಜ್ಞಾನಾದೇವತೋ ಕೈವಲ್ಯಂ ಮಾತ್ರ. ಜ್ಞಾನದಿಂದಲೇ ಮುಕ್ತಿಯ ಯಾಕೆ ಹೇಳಕತ್ತಾರ? ಇದು ಕಲ್ಪಿತವಾದ ಯಾವ ಭ್ರಮರೂಪ ಜಗತ್ತ, ಇದು ಭ್ರಾಂತಿ. ಇದಕ್ಕೆ ವಿರುದ್ಧವಾಗಿ ಏನದ? ಜ್ಞಾನವೇ ಬೇಕು. ಕರೆಕ್ಟ್? ಇಲ್ಲಿ ಗಂಟಿ ವರ್ಷದಿಲ್ಲ. ನಾ ಭಾವನಾತ್ಮಕ ಉಪದೇಶ ಹೇಳಂಗಿಲ್ಲ ಅಂದು. ಭಾವನಾತ್ಮಕ ಉಪದೇಶ ಬೇರೆ, ವಿಚಾರಾತ್ಮಕ ಉಪದೇಶ ಬೇರೆ. ನಿಮ್ಮ ಗ್ರಂಥಕ್ಕೆ ಹೆಸರು ಯಾವಾಗ ರೀ ಕೇಳಕತ್ತದಕ್ಕವ್ರ? ಯಾವಾಗ ಕೇಳಕತ್ತೀರಿ? ಅದು ಮುಗಿಯಾನ ಯಾವಾಗ? ಈಗ ಈ ವಿಷಯ ಎದರಂದ್ರಿ? ಅದು ವಿಚಾರ ಚಂದ್ರೋದಯ. ವಿಚಾರ ಚಂದ್ರೋದಯ ಅಂದಿಲ್ಲ. ವಿಚಾರ ಅಂದ್ರೆ ಎದಕ್ಕಂತಾರಂದ್ರೆ ಅವಿಚಾರೇ ಕೃತು ಬಂಧ ವಿಚಾರೇನ. ವಿಚಾರೇ ಮಾಡ್ಬೇಕಾಗ್ಯದ. ವಿಚಾರ ಇದು ಜ್ಞಾನದ ಕಡೆ ಹೋಯ್ತು, ವಿಶ್ವಾಸ ಇದು ಭಕ್ತಿ ಕಡೆ ಹೋಯ್ತು. ಎಲ್ಲಿ ನಿಂದಿರ್ಬೇಕತ್ತೀರಿ ನೀವು? ಜ್ಞಾನ ಕಡೆ ಹೋಗ್ಬೇಕಾಯ್ತಂದ್ರೆ ವಿಚಾರೇ ಮಾಡ್ರಿ. ಪುನಃ ಪುನಃ ಹಾಚ ಕರಾವ ವಿಚಾರ, ಪುನಃ ಪುನಃ ಐಂದು ಜ್ಞಾನ ಆಗ್ತದ. ಏನಿಲ್ರಿ? ನಮ್ಮ ಅಪ್ಪ ಹೇಳೋದು ನೋಡ್ರಿ, ನಿಮ್ಮ ಮೊದಲೇ ಹೇಳಿನು ಜ್ಞಾನ ಹೆಂಗೆ ಆಗ್ತದ ಅಂತ ಕೇಳಂ ಕೇಳಂ ಜ್ಞಾನಂ. ಸೌಮ್ಯ ಕೇಳದ್ರಿ. ಕೇಳಂ ಕೇಳಂ ಜ್ಞಾನಂ ವದರಂ ವದರಂ ರಾಗಂ. ಕೇಳ್ಕೋತೇವ್ರಿ, ಬರೀ ಕೇಳ್ಕೋತ ಹೋದ್ರೆ ಜ್ಞಾನ ಆಗಲಿಕ್ಕೇ ಬೇಕು. ಆಗಲಿಕ್ಕೆ ಬೇಕು. ಹೇಗಿರ್ತಾ ಇರೋದು ಎಷ್ಟು ನೋಡಿದ್ರಲ್ಲಿ ಭಾಳ ಮ್ಯಾಗ ಮ್ಯಾಗ ತುರ್ತೂರು ಜಗಳಕ್ಕೆ ಬಂದರು, ತುರ್ತೂರು ಬೇಯ್ಲಿಕತ್ರು, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿ ಎಡ್ತನ ಸುಮ್ಮ ಕೊಡ್ತಾರೆ. ನಾವು ಹೊಳ್ಳಿ ನಂದ್ರಲ್ಲ ನಾವು ಕೇಳಂ ಕೇಳಂ ಜ್ಞಾನಂ ವದರಂ ವದರಂ ರಾಗಂ. ಸೋಮು ಓದರ್ರಿ, ನೀವು ಸೋಮು ಓದರ್ರಿ. ಒದರ್ಲಿಕ್ಕೆ ಹತ್ರಿ ಅಂದ್ರೆ ಮತ್ತೊಬ್ರು ಇಂಥವ್ರು ಬರ್ತಾರ. ಮಹಾದೇವ ಮಾರದ್ರಂಥವ್ರು, ನಾಗೇಂದ್ರಪ್ಪ ಅವ್ರ ಅಂತವ್ರು, ಬಸವರಾಜ್ ಅಂತ ಒದರ್ತಿ ಲೆಕ್ಕಿಲೇನು ಒದರ್ತಾರ. ಸೂರ್ಯಗರಿ ಹೋದರು, ತಾಳಗರಿ ಹೋದರು, ಒಂದು ಹಾಡಾಡಿ ಆಗ್ತದ. ನಾವು ಮೊದಲು ಒದರದ ಕಲಿಬೇಕು. ಅದಕ್ಕೆ ವದರಂ ವದರಂ ರಾಗಂ ಕೇಳಂ ಕೇಳಂ ಜ್ಞಾನ. ಹಿಂಗೆ ನೀವೇನು ಕೇಳಕತ್ತೀರಿ ಭಾಳ ಆನಂದ. ಯಾಕಂದ್ರೆ ನಾನು ಇದಕ್ಕೆ ಮೊದಲು ಒಪ್ಪಿಲ್ಲ. ಇಲ್ಲ, ನಾ ಇದ್ದದ್ದು ಹೇಳ್ತೀನ. ನಾನು ಖರೆ ಮಾತಾಡ್ತೀನಿ, ನಿಮಗೆ ಖರೆ ಮಾತಾಡ್ಲಿಕ್ಕೆ ಹಚ್ತೇನೆ. ಯಾಕೆ ನಾನೇ ಅದಕ್ಕೆ ಒಪ್ಪಿಲ್ಲ, ನಿಮಗೆ ಯಾಕೆ ಇಲ್ಲ? ಏನದಾವ ಏನ್ರಿ ಡ್ರೆಸ್ ನನ್ನ ಮ್ಯಾಗ? ಹಿಂಡ ಏನಿಲ್ಲ, ಜೀಂಡ ಏನೂ ಇಲ್ಲ. ಪೈಕಿ ಅದ
ಇಲ್ಲ. ನೀವು ಹಂಗೆ ಆಗ್ರಿ. ಮ್ಯಾಗ ಅಂಜಿಕೆ ಬರ್ತಿತ್ತಂದ್ರೆ ಒಳಗರೆ ಆಗ್ರಿ. ಮ್ಯಾಗ ಅಂಜಿಕೆ ಬರ್ತದೆ ನಿಮ್ಮನ್ನ, ಮ್ಯಾಗ ಅಂಜಿಕೆ ಬರ್ತದೆ. ಯಪ್ಪ ಅದು ಇಲ್ಲದೆ ಹೆಂಗೆ ಇರೋ ನಾವು ನಮ್ಮ ಧರ್ಮದಾಗ ಬರದಾರ ಹಿಂಗೆ ಅಂದ್ರೆ ಇರಲಿ, ಖರೆ ಒಳಗೆ ಬೇಡ. ಒಳಗೆ ತೊಗೊಬೇಡ್ರಿ, ಒಳಗೆ ತೊಗೋಬೇಡ್ರಿ. ನೀ ಅದಕ್ಕೆ ಒಂದು ನೇಮದಾಗ, ಅದು ನೇಮದಾಗ ಕುಂಡಿರ್ತದೆ. ಅದಕ್ಕೆ ನಾ ಇದು ವರ್ಣ ಆಶ್ರಮ ಯಾಕೆ ಇದಕ್ಕೆ ನಿತ್ಯನ ಸರದಂದ್ರೆ ಇದು ಸರಿ ಇಲ್ಲಾರ್ದು ನಿಮಗೆ ಜ್ಞಾನೇ ಆಗಂಗಿಲ್ಲ. ಕಠಿಣದ ಭಾವ. ನೀವು ಹಿಂದೂ ಇದ್ರಿ ಅಂದ್ರೆ ಪೂಜೆ ಮಾಡಬೇಕಲ್ಲ, ಅಂದಿಲ್ಲ ಮಾಡಬೇಕಲ್ಲ, ಒಪ್ಪಿದಿಲ್ಲ. ಮುಸಲ್ಮಾನ್ ಇದ್ದಂದ್ರೆ, ಕ್ರಿಶ್ಚಿಯನ್ ಇದ್ದಂದ್ರೆ ಚರ್ಚಕ್ಕೆ ಹೋಗೋದು, ಸಿಖ್ ಇದ್ದಂದ್ರೆ ಮೊದಲನೇ ಮಾತು ತಿಳಿಲಾರದೆ ಹ್ಞೂ ಅಂದಿದ್ರಿ ಅಂದ್ರೆ ಮುಂದಿನ ಮಾತೆಲ್ಲ ಖರೆದರಂಗೆ ಅನ್ನಿಸ್ತವೆ. ಲಕ್ಷದಾಗ ಇಟ್ಕೋರಿ, ನೀವು ಎಲ್ಲಿ ಫೇಲ್ ಆಗಿರಿ, ಮೂಲ ಪಾಯನೇ ಫೇಲ್. ಮೊದಲನೇ ಮಾತ ತಿಳಿಲಾರದೆ ಹ್ಞೂ ಅಂದಿದ್ರಿ ಅಂದ್ರೆ ಮುಂದೇನೇನು ಹೇಳ್ತಾರ ಅವೆಲ್ಲಾನೇ ನಿಮಗೆ ಖರೆದರಂಗೆ ಕಾಣಿಸ್ತು. ಮೊದಲನೇ ಮಾತೇ ನಾ ಹ್ಞೂ ಅಂದಿಲ್ಲ, ಅದಕ್ಕೆ ನಾ ಹಿಂಗೆ ಉಳಿದಿದ್ದು. ನನಗೆ ಹೇಳಿದ್ರು ಬಂದು ನೀ ಮುಸಲ್ಮಾನ್ ಇದ್ದಿ ಅಂದ್ರೆ ಸುಮ್ಮನೆ ಹೇಳ್ತೀನಿ, ನಿಮಗೆ ಭ್ರಮ ಹೆಂಗೆ ಹೋಗ್ತದ. ಯಾಕೆ ಅಂದ್ರೆ ಯಾಕೆ ಯಾವಾಗ ಇದ್ರಾಗ ಕೇಳಬೇಕಿಲ್ಲ. ಸುಮ್ಮ ಹೂ ಅಂದಂದ್ರೆ ಏನಂತ ಹಾಕೊಂಡು ಹೋಗಬೇಡ ಕೆಲಸ. ಹುಚ್ಚ ಮಾಡೋರು ಭಾಳ ಮಂದಿ ಅಲ್ಲಿ ಜಗತ್ನಾಗ. ಯಾಕಂದ್ರೆ ಯಾಕೆ ಯಾವಾಗ ಇದರಾಗ ಮುಸಲ್ಮಾನ್ ಯಾವಾಗ ಶರೀರವೋ ಒಳಗಿರುವ ಜೀವವೋ ಇನ್ನು ಒಳಗಿರುವ ಆತ್ಮವೋ ಇದೆಂದರೆ ವಿಚಾರ ಮಾಡಿರಿ. ಕಕ್ಕ ನೀವು ನಮಗೇನು ವಿಚಾರ ಮಾಡ್ಲಿಕ್ಕಾದ್ರೆ ಸಾಯ್ಲಿಕ್ಕೆ ಸಡುವಿಲ್ಲ ನಮ್ಗೆ. ಪಟಕ್ಕನೆ ಹೇಳ್ತಾರೆ, ಹಂಗೆ ಏನ್ ಹೇಳ್ತಾರೆ, ಹಂಗೆ ಮಾಡ್ಕೊತ ಹೋದ್ರೆ ಕಿರಿಕಿರಿನೇ ಬೇಡ. ಅದಕ್ಕೆ ಅವರ ಪಹಲೆ आप का पता कर ले तो भगवान का पता मिले, आपका पता अगर न मिले तो भगवान का बेपत्ता. ಮೊದಲು ನಿನ್ನ ಪತ್ತ ನೀ ಮಾಡ್ಕೋ, ನೀ ಯಾರು ಅನ್ನೋದು ತಿಳ್ಕೊ, ಅಂದ್ರೆ ನಿನಗೆ ಪರಮಾತ್ಮ ಸಿಕ್ಕ ಅಂತ ತಿಳಿ. ನಿನ್ನ ಪತ್ತಾನೇ ನಿನಗೆ ಹತ್ತಲಿಲ್ಲ, ಪರಮಾತ್ಮಂದು ಬೇಪತ್ತ. ಅನುಭವ ಬರ್ತಾರ ಹೇಳೋದು. ಲಕ್ಷದಾಗ ಇಟ್ಕೋರಿ. ಅದಕ್ಕೆ ಮೈಕೋ ಮುಕ್ತಿ ನಹಿ ಮೈ ಸೆ ಮುಕ್ತ. ವಜ್ಜೆ ಅನ್ನಿಸ್ತೇನ್ರಿ, ಹೊಸದು ಅನ್ನಿಸ್ತದ. ಮೈಕೋ ಮುಕ್ತಿ ನಹಿ ಮೈ ಸೈ ಮುಕ್ತ. ನಿನಗ ಮುಕ್ತಿ ಆಗಂಗಿಲ್ಲ, ನನಗ ಮುಕ್ತಿ ಆಗ್ತದ. ನೀ ಹಿಂಗನು ಹೋಗಬೇಡ. ನಾ ಅನ್ನುವುದರಿಂದ ಮುಕ್ತನ ಉಳಿತು ಚೈತನ್ಯ. ನಾ ಅನ್ನುವುದರಿಂದ ಮುಕ್ತ ಆದಿ ಅಂದ್ರೆ ಉಳಿತೇನು? ಒಂದೇ ಒಂದು ಚೈತನ್ಯ. ಮುಗಿತಿಲ್ಲ? ಮತ್ತೆ ಹಿಂಗೆ ತಿಳಿದ್ರಿ. ಮತ್ತು ನಾ ಮೋಕ್ಷಕ್ಕೆ ಹೋಗ್ತದ, ನಾನು ಮುಕ್ತಿ ಆಗ್ತದ. ಅದೇ ಮುಕ್ತಿ ಅಂದ್ರೆ ಏನು? ಅದೇನು ಸಹಾಯಕರ ಸತ್ತ ಬಳಕ ಅಲ್ಲೇನು ಕರಿಕಲ್ಲಿ ಒಟ್ರ ಕಟ್ಟಿ ಹಿಡ್ರಿ ಮ್ಯಾಗ. ಏನು ಹೂವಿನ ವಿಮಾನ ಬಂದು ಒಯ್ತದೆ ಏನು ಬರ್ರ ಹೇಳಿ ಅದನ್ನೂ ಒಯ್ದು ಒಗಿಲಿಕ್ಕೆ ಹೇಳಿ ವಿಮಾನ. मृत्यु से पहले मर जाना ही धर्म की कला है. लक्षदाಗಿ ಇಟ್ಕೊಳ್ಳಿ. मृत्यु से पहले मर जाना ही धर्म की कला है. ಧರ್ಮದ ಮರ್ಮ ಇಲ್ಲದ. ಧರ್ಮ ಶಬ್ದಕ್ಕೆ ಅರ್ಥ ಇಲ್ಲಿ ಜ್ಞಾನ. ಸಾವರಕ್ಕಿಂತ ಮೊದಲೇ ಸಾಯರಿ. ಪುಣಕ್ಕೆ ಹೋಗೋದು ಬಿಟ್ಟಿ ಮತ್ತೆ ನೀ ಸಾವರಕ್ಕಿಂತ ಮೊದಲೇ ಸಾಯಿ. ಸಾವಿನ ಅಂಜಿಕೆನೇ ನಿನಗಿಲ್ಲ, ಹುಟ್ಟು ಸಾಯವ ನೀ ಅಲ್ಲ. मृत्यु से पहले मर जाना ही धर्म की
ಕಲಾ ಹೈ. ಸಾವು ಬರಕ್ಕಿಂತ ಮೊದಲೇ ಸಾಯಿ ಅಂದ್ರೇನು? ಸಾಯುವವ ಹುಟ್ಟುವವ ನಾನು ಅಲ್ಲ. ಇದೇನು ತಾದಾತ್ಮ ಭಾವ ಆಗ್ಯದಲ್ಲ, ಇದರಿಂದ ಬಿಡುಗಡೆ ಆಗು. ಅದಕ್ಕಿದು ಸೂಕ್ಷ್ಮ ದೇಹ, ನಾನು ಅಲ್ಲ. ಅರ್ಥ ಆಗ್ತದೆ? ಸೂಕ್ಷ್ಮ ದೇಹ ನಾನಲ್ಲ ಅಂದ ಬಳಿಕ ಸೂಕ್ಷ್ಮ ದೇಹದ ಧರ್ಮಗಳು ನನಗೆ ಸಂಬಂಧ ಇಲ್ಲ. ಅದಕ್ಕೆ ಅವರು ಸಿದ್ದರಾಮೇಶ್ವರ ಒಂದು ವಚನ ಹೇಳ್ಯಾರ. ಅಂಥ ವಚನ ಬಹಳ ಮಂದಿ ಬಳಸಲ್ಲೂ ಹೇಳಲ್ಲ. ಸೊಲ್ಲಾಪುರದ ಸಿದ್ದರಾಮೇಶ್ವರ, ಕಿವಿಯಲ್ಲಿ ಊದುವುದು ಬೋಧವೇ ಅಲ್ಲಲ್ಲ. ಕಿವಿಯಲ್ಲಿ ಊದುವುದು ಬೋಧವೇ ಅಲ್ಲಲ್ಲ. ತನುತ್ರಯಗಳಿಗೆ ಸಾಕ್ಷಿಯಾದ ಪರವಸ್ತು ನೀನೇ ಎಂದು ಬೋಧಿಸುವುದೇ ನಿಜ ಬೋಧೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದುಬಿಟ್ರು ಸಿದ್ದರಾಮೇಶ್ವರ. ಏನಂತಾರವರು ಸಿದ್ದರಾಮೇಶ್ವರ? ಕಿವಿಯಲ್ಲಿ ಊದುವುದು ಬೋಧವೇ ಅಲ್ಲಲ್ಲ. ತನುತ್ರಯಗಳಿಗೆ ಸಾಕ್ಷಿಯಾದ ಪರವಸ್ತು ನೀನೇ ಎಂದು ಬೋಧಿಸುವುದೇ ನಿಜ ಬೋಧೆ ನೋಡ ಕಪಿಲ ಸಿದ್ಧ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಷ್ಟು ಚಂದ ಹೇಳ್ಯಾರದು. ಕಿವ್ಯಾಗ ಊದವ್ರು ಎಂದಿ ಹಿಡ್ದು ಸೃಷ್ಟಿ ಹುಟ್ಟ್ಯದ ಅಲ್ಲಿ ಹಿಡ್ದು ಅದಾವೆ ಗಿರಿಕಿವು. ಹಿಂದಕ್ಕೆ ಮತ್ತು ಸುಳ್ರಾರ್ ಕಳ್ರಾರ್ ಏನೇನೋ ನಿಮ್ಮ ಹಣ ಅಪಹರಣ ಮಾಡೋರು ಹಾರ, ನೀ ಆ ಪೈಕಿ ಈ ಪೈಕಿ ಅಂತ ಹೇಳಿ ಶೋಷಣೆ ಮಾಡೋರು ಹಾರ. ಇದು ಎಲ್ಲ ಕೃತ ತೃತ ದ್ವಾಪಾರ ಕಲಿಯುವುದಾಗ ಎಲ್ಲರೂ ಅದಾರೆ. ಅವ್ರೆಲ್ಲರೂ ಇಲ್ಲದೆ ಮತ್ತೆ ಶಂಕರಾಚಾರ್ಯ ಯಾರಿಗೆ ಹೇಳೋರು? ಗಿರೇಕವಾಗ ಇದ್ದು ಅಂತ ಹೇಳ್ಯಾರಲ್ಲ ಅವರು. ಅವರೆಲ್ಲರೂ ಅವಾಗಿದ್ದು 12ನೇ ಶತಮಾನ. ಅವೆಲ್ಲ ಅಂಥವ್ರು ಸುಳ್ರು ಗೋಳ್ರು ಕೇವಲ ಜಾತಿನೇ ಶ್ರೇಷ್ಠ ತಿಂದವ ಇದ್ರವರು ತಿಳಿನಿ. ಅವ್ರು ಹಿಂಗೆ ಹೇಳ್ಯಾರ. ಎಲ್ಲಿ ಯಾವಾಗ ನೀಡಿದ್ರು ಅದು ಕೃತಾಯುಗ, ಅದು ಬಹಳ ಶ್ರೇಷ್ಠ ಇತ್ತು, ಅವಾಗ ಯಾರೂ ಇದ್ದಿತ್ತಿಲ್ಲ, ಸತ್ಯುಗ ಇತ್ತು. ಹಿಂಗೆ ತಪ್ಪು ತಿಳಿಬೇಡ್ರಿ ನೀವು. ಯಾವಾಗಲೂ ಇದು ಆದೆ, ಅನಾದಿಯದಿದು. ಯಾವಾಗಲೂ ಈ ಗಿರಿಕ್ಯಾವೆ. ಒಳ್ಳೆಯವ್ರು ಹಾರೆ, ಕೆಟ್ಟವ್ರು ಹಾರೆ, ರಾಕ್ಷಸ ಗುಣ ಇದ್ದವ್ರು ಹಾರೆ, ಎಲ್ಲರೂ ಹಾರೆ. ಮೊದಲಿಡೋದು ಅವೇ ಇವು ಗಿರಿಕಿ. ನಮ್ಮಲ್ಲಿನೂ ಕೆಲವೊಂದು ದುರ್ಗುಣ, ಕೆಲವೊಂದು ಸದ್ಗುಣ ಮೊದಲಿಡೋದಾವೆ. ಯಾಕೆ ಹಿಂಗವ್ರಿ ಅಂದ್ರೆ ಇದು ಹುಟ್ಟಲಿಕ್ಕೆ ಸಮ್ಮಿಶ್ರ ಸರ್ಕಾರದಿಂದ ಹುಟ್ಟ್ಯಾರ. ಎಲ್ಲಾನೇ ಗುಣ ಚಲೋ ಅವ, ಇಂಥ ವ್ಯಕ್ತಿ ಜಗತ್ನಾಗ ಸಿಗಂಗಿಲ್ಲ. ಎಲ್ಲಾನೇ ಕೆಟ್ಟ ಗುಣ ಇದ್ದವ್ರನ್ನೂ ಸಿಗಂಗಿಲ್ಲ. ನೋಡ್ರಿ ಬೇಕಾರೆ ಭಾಳ ಚಲೋ ಅನ್ರಿ ಮನುಷ್ಯ, ಖರೆ ಕುಡಿತನ್ರಿ ಬಂದರೆ ಬರದೆ. ಎಲ್ಲಾನೇ ಕೆಟ್ಟ ಹಿಂಗೂ ಇಲ್ಲ, ಎಲ್ಲಾನೇ ಸುಮಾರು ಇಲ್ರಿ. ಅವನಲ್ಲಿ ಒಂದು ಗುಣ ಮಾತ್ರ ಚಲೋ. ಮತ್ತು ಸದ್ಗುಣವಂತ ಎದಕ್ಕನ ಅದು ಇಷ್ಟೇ. ಒಂದು ಓಣಿ ಇತ್ತ ತಿಳ್ಕೊರಿ, ಅದ್ರಾಗ ಒಂದು 50 ಮನಿ ಅವ ನಿಮ್ಮ ಓಣ್ಯಾಗ. ಅದ್ರಾಗ 4 ಮನಿ ಲಿಂಗಾಯತರದವ, 1-2 ಮನಿ ಮತ್ತು ಯಾರ್ದು ಬೇರೆ ಬೇರೆ ಸಮಾಜದವ. ಮುಸ್ಲಿಮ್ರರ, ಇವ್ರು ಕೋಳಿ ಸಮಾಜದವ್ರದ, ಮಾಲ್ಗಾರರ, ಕಂಬಾರರ, ಕುಂಬಾರ, ಹಿಂಗೆಲ್ಲ ಕೂಡವ್ರು ಒಂದು 10 ಮಂದಿ ಅದ. 10 ಮನಿ ಅವು. 4 ಮನಿ ಲಿಂಗಾಯತರು ಇದ್ದು ಅಂದ್ರೆ ಅದಕ್ಕೆ ಯಾವ ಓಣಿ ಅನ್ಬೇಕು? ಲಿಂಗಾಯತರ ಓಣಿ. ಹಾಗೆ ನಿಮ್ಮಲ್ಲಿ ಸದ್ಗುಣಗಳು ಅಧಿಕ, ಕೆಲವೊಂದು ದುರ್ಗುಣಗಳು ಒಂದು ಸ್ವಲ್ಪ ಇದ್ದು ಅಂದ್ರೂ ನಿಮಗೆ ಸದ್ಗುಣವಂತ ಅಂತಲೇ ಕರೀಬೇಕು. ಇಲ್ಲ ಪೂರಾ ಸದ್ಗುಣ ಇಲ್ಲ, ಇರಂಗಿಲ್ಲ ಸಾಧ್ಯನೇ ಇರ್ಲಿಕ್ಕೆ ಬರಂಗಿಲ್ಲ. ಯಾಕೆ? ಪಾಪ ಪುಣ್ಯದಿಂದಲೇ ಈ ಜೀವಮಾನವ ಜನ್ಮ ಬಂದವ. ಪಾಪ ಪುಣ್ಯದಿಂದ ಇರಲಿ. ನಾ ಹೇಳ ತಾತ್ಪರ್ಯ ಇಲ್ಲ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವವೆಂದು ವದವಿ ಬೋಧಿಪನೇ ಸದ್ಗುರು. ಸದ್ಗುರು ಅಂದ್ರೆ ಮತ್ತೆ ಯಾರಿಗಾರಿ ಅಂದಿರಿ? ಯಾಕಂದ್ರೆ ನೀವು ಇನ್ನು ನೋಡ್ತೀರಿ ಬೇರೆ, ನನಗೆ ಗೊತ್ತ. ಜೇಡ ನೋಡವ್ರಿ, ನೋಡ್ತೀರಿ ನೀವು, ಭಬಕ್ ನೋಡ್ತೀರಿ ನೀವು. ಆಕರ್ಷಣೆ ಆಗ್ಬೇಕು ನೀವು ನೋಡೋದ್ರೆ. ಅವನದು ತಲೆ ಕೆಟ್ಟವ, ನಿಮ್ಮದು ತಲೆ ಕೆಟ್ಟವ. ಏನೂ ನೋಡಬೇಡ್ರಿ, ಜ್ಞಾನ ಒಂದನ್ನೇ ನೋಡಿ ಗುರು ಎಂದು ಮುಗಿತು. ಏನು ನೋಡಬೇಡ, ಯಾರ ಪೈಕಿ ನೋಡಬೇಡ, ಏನು ಮಾಡ್ತಾನೆ ವ್ಯವಸಾಯ ನೋಡಬೇಡ, ಏನು ನೋಡಬೇಡ.
ಒಟ್ಟು ಅವನಲ್ಲಿ ಒಂದು ತತ್ವಜ್ಞಾನ, ಪರಿಪೂರ್ಣ ತತ್ವ ಬಲ್ಲವ, ನನ್ನ ಅಜ್ಞಾನ ಕರಿತನ ಅನ್ನುವ ಸಾಮರ್ಥ್ಯ ಯಾರಲ್ಲಿ ನೀವು ಕಾಣ್ತೀರಿ ಅವರಿಗೆ ಸದ್ಗುರು ಅಂತ ಹೋಗ್ಬೇಕು. ಅಲ್ಲ ಸರ್, ಇದಕ್ಕೆ ಬಿಟ್ಟು ಮತ್ತೇನು ಉಪಾಯ ಇಲ್ಲಿ. ಅವ್ರ ಮಠಗಳು ಭಾಳ ಇರಬೇಕು, ಅವ್ನ ಶಿಷ್ಯರು ಭಾಳ ಇರಬೇಕು, ಹಾಂಗಿರಬೇಕು, ಏನಿಲ್ಲಿದು. ಯಾಕಂತ ಕೇಳಿದ್ರೆ ಶಾಸ್ತ್ರದ ಒಂದು ಮಾತು ಬರದಾರ, हमारे सभी चेहरे झूठे हैं फिर भी उपयोगी है, झूठे चेहरों के साथ जो तादात्म भाव है यही अज्ञान का लक्षण है. ನಮ್ಮೆಲ್ಲ ರೂಪಗಳು ಸುಳ್ಳವು, ಎಲ್ಲನೇ ಸುಳ್ಳದು. ಇದ್ರ ಮ್ಯಾಗ ಏನಾರೇ ಹಾಕೊಂಡ್ರೆ ಸುಳ್ಳು, ಇದೇ ಸುಳ್ಳ. ಮತ್ತೆ ಇದ್ರ ಮ್ಯಾಗ ಹಾಕೊಂಡ್ರೆ ಹೆಂಗೆ ಕರೆಯಿತು? ಇದೇ ಮೊದಲು ಸುಳ್ಳ, ಇದ್ರ ಮ್ಯಾಗ ಏನಾರೇ ಹಾಕೊಂಡ್ರೆ ಅದು ಸುಳ್ಳು. ನೀವು ಹಾಕೊಂಡ್ರೆ ನನಗೆ ಗೊತ್ತು, ರುದ್ರಾಕ್ಷ ಹಾಕೋತೀರಿ, ಅದು ಹಾಕೋತೀರಿ, ಯಾಕೆ ಹಾಕೋತೀರಿ ಅದ್ರ ಮ್ಯಾಗ? ಏನ್ರಿ ಆಗಬೇಕೈತಿರಿ? ಒಳಗೆ ಹಾಕೋರಿ, ಒಳಗೆ. ನನಗೊಬ್ರು ಕೇಳಿದ್ರು ಒಂದು ಜಾಗದಾಗ, ಯಾಕ್ರಿ ನೀವು ವಿಭೂತಿ ಹಚ್ಚಂಗಿಲ್ಲ ಏನತ್ ನನಗೆ ಕೇಳಿದ್ರು. ಹಚ್ಚಂದ್ರೆ ಹಚ್ತೀನಿ ಅಂದ ನಾನು. ನೀ ಹಚ್ಚ 5 ದಿನ ಪ್ರವಚನ ಇತ್ತು ಮತ್ತು ಅವ್ರಲ್ಲಿ ನನಗೆ ಹಚ್ಚಂದ್ರೆ ಹಚ್ತೀನಿ. ನೀವು ಸತಾಗಿ ಹಚ್ಕೊಳ್ಳೋ, ಇಲ್ಲ ನಾನು ಸತಾಗಿ ಹಚ್ಕೊಳ್ಳಲ್ಲ, ನೀ ಹಚ್ಚಂದ್ರೆ ಹಚ್ತೀನಿ ಅದನ್ನು. ಅಂದ್ರೆ ಬ್ಯಾಡ ಅನ್ನೋರು ಬಿಟ್ಟು ಬಿಡ್ತಾವೆ ನಾವು. ಯಾಕೆ ಅಂದ್ರೆ ಅವರು ನನ್ನ ಗುರು ಇಂಥ ವಿಭೂತಿ ಹಚ್ಚಾನ, ನೀವು ದಿನ ಹಚ್ಕೋತೀರಿ, ದಿನ ಅಳಗತ್ತದ ನಿಮ್ಮ ವಿಭೂತಿ. ನನ್ನ ಸದ್ಗುರು ವಿದ್ಯಾನಂದರು ಶಿವಪುತ್ರ ಮಹಾಸ್ವಾಮಿಗಳು ಇಂಥ ವಿಭೂತಿ ಹಚ್ಚಾರ. ನನಗೆ ಹಚ್ಚೋದು ವಿಭೂತಿ ಎಂದು ಅಳಕಲಾರದಂಗೆ ಹಚ್ಚಿಬಿಟ್ಟಾರ. ಜ್ಞಾನದ ವಿಭೂತಿ ಹಚ್ಚಿದ ಪಟ್ಟ ಅಳಕಂಗಿಲ್ಲ. ಅದನ್ನೂ ಒಂದು ಹಚ್ಕೋರಿ, ಅದೇ ಜ್ಞಾನದ ವಿಭೂತಿ. ಹೊರಗನು ಇರಲಿ, ಒಳಗನು ಇರಲಿ. ಬರೀ ಹೊರಗವೇ ಬೋರ್ಡ್ ಬೇರೆ. ಇಲ್ಲಿ ತಾಜಾ ಶುದ್ಧ ಹಾಲು ಸಿಗುತ್ತವೆ ಅಂತ ಬೋರ್ಡ್ ಹಾಕಿರಿ, ಒಳಗೆ ನೀರು ಕೂಡಿರ್ತಾವತ್ ನಾವು ತಿಳ್ಕೊತೀವಿ. ನೀರೇ ಕುಡಿಸಲಾರ್ದೆ ಹಾಲು ಮಾರಲ್ಲ, ನೀವು ಬೋರ್ಡ್ ಹಚ್ಚೋದು ಬೇಡಿ. ಬೋರ್ಡ್ ಹೊಡೆದು ಮಾಡಿಸಿರಿ ಅಂದ್ರೆ ನೀರು ಕುಡಿಸಿರಿ. ನಾ ಇಟ್ಟೆ ಹೇಳವ, ನೀರು ಕೂಡಿಸಿದಕ್ಕೆ ಬೋರ್ಡ್ ಅಂತ ತಾಜಾ ಶುದ್ಧ ಹಾಲು ಸಿಗುತ್ತವೆ. ಈಗ ನೀವು ನೋಡ್ರಿ, ಸೋಲಾಪುರ ವಿಜಾಪುರಕ್ಕೆ ಅನುಭವ ಮಾಡ್ಕೊರಿ. ಇಂತಿಂಥ ಕೆಲವೊಂದು ಅಂಗಡಿ ಅವ, ಅಲ್ಲಿ ಭಾಳ ಕರೆಕ್ಟ್ ಸಿಗ್ತದೆ. ಎಣ್ಣೆ ತರಬೇಕಾದ್ರೆ ಪ್ಯೂರ್, ಹಾಲು ಸಿಗಬೇಕಾದ್ರೆ ಪ್ಯೂರ್. ಅವ್ರು ಸಂಧ್ಯಾಗ ಅಂಗಡಿಯವರು ಹುಡುಕ್ಯಾಡಿ ಹೋಗಿ ಅಲ್ಲಿ ತರ್ತಾರೆ ಗಿರಿಕಿ. ಯಾಕೆ? ಸತ್ಯ ಏನದ ಅದು ಎಲ್ಲಿನೂ ಇಟ್ಟರೂ ಮಾರಾಟ ಆಗ್ತದೆ. ಸುಳ್ಳ ಇದು ಬೋರ್ಡಿನ ಅಪೇಕ್ಷೆ ಮಾಡ್ತದ. ಯಾವ ಅಧಾರ್ಮಿಕ ವ್ಯಕ್ತಿಯನ್ನ ಈ ಜಗತ್ತಿನೊಳಗೆ ಅವ ಧರ್ಮದ ಚಿಹ್ನೆಗಳನ್ನು ಧಾರಣ ಮಾಡ್ತಾನ, ಅದರ ಮ್ಯಾಗ ಪ್ರೀತಿ ಮಾಡ್ತಾನೆ. ಯಾವ ನಿಜವಾದ ಧಾರ್ಮಿಕ ವ್ಯಕ್ತಿಯನ್ನ ಅವ ಧರ್ಮದ ಚಿಹ್ನೆಗಳಲ್ಲಿ ಇರಂಗಿಲ್ಲವ, ಅದ್ರ ಮ್ಯಾಗ ಪ್ರೀತಿನೂ ಮಾಡಂಗಿಲ್ಲ, ಅವ ಧರ್ಮವಂತನಾಗಿ ಬಾಳ್ತಾನೆ ಈ ಜಗತ್ತಿನೊಳಗೆ, ಧರ್ಮವಂತನಾಗಿ. ಇದು ಲಕ್ಷದಾಗ ಇಟ್ಕೋರಿ. ಯಾಕಂದ್ರೆ ಸ್ವಲ್ಪ ನಿಮ್ಮ ದೃಷ್ಟಾಂತ ಕೊಟ್ಟು ವಿಷಯ ಸಮಾಪ್ತಿ ಮಾಡ್ತೀನಿ. ಯಾಕಂದ್ರೆ 4 ಆಗ್ಯದ. ನಿಮಗೆ ಮನೆ ಕಡೆ ನಿಮ್ಗೆ ಜಗ್ಗಲ್ಗೈತದ, ನಮ್ಗೆ ಜಗ್ಗಲ್ಗೈತದ. ಹೌದಿಲ್ಲ? ನಾ ಇಲ್ಲಿ ನಂದಿಲ್ಲ, ಅಲ್ಲಿ ನಾ ಇಲ್ಲ ನಂದಿಲ್ಲ, ಇದು ತಿಳ್ಕೋರಿ. ನಂದು ಅಲ್ಲಾರದೆ ವ್ಯವಹಾರ ನಡೆಯಂಗಿಲ್ಲ. ನಾನು ನನ್ನದು ಅಲ್ಲಾರದೆ ವ್ಯವಹಾರ ನಡೆಯಂಗಿಲ್ಲ. ಒಳಗೆ ನಾನು ಅಲ್ಲ ನಂದು ಅಲ್ಲ ಅಂತ ಒಳಗೆ ತಿಳ್ಕೊಳ್ಳಾರದೆ ನಿಮಗೆ ಧ್ಯಾನ ಆಗಂಗಿಲ್ಲ. ಇದು ಇಲ್ಲದೆ ನಡೆಯಂಗಿಲ್ಲ. ಇದುವರೆ ಖರೆ ಇಲ್ಲ. ಇಟ್ಟೊಳಗೆ ತಿಳ್ಕೊಂಡು ಇದು ಇಲ್ಲದೆ ನಡೆಯಂಗಿಲ್ಲ. ನಾ ಅಲ್ಲ ನಂದಲ್ಲ ಆತ್ಮ ಹೈವೇ ಮ್ಯಾಗ ನಡ ರೋಡ್ ಹಿಡಿದು ಅದ್ರಿ ಮತ್ತು ಅವ ಹೈಸೆ ಬಿಡ್ತಾನೆ ನಿಮಗೆ. ಇಲ್ಲ, ಇದು ದೇಹ, ಇದು ಏನು ಉಪಾಧಿ ಅದ, ಅಲ್ಲಿ ತನ ಇದು ನಂದಂದ ಕಡೆ ನಡೀತದ. ಒಳಗೆ ತಿಳಿಯದ ಇದು ನಾ ಅಲ್ಲ, ಇದು ನಂದ. ದೃಷ್ಟ ಅಂತೀರಿ, ಸಾಕ್ಷಿ ಅಂತೀರಿ ನೀವು, ಅದೊಂದೇ ತಿಳಿಸ್ಬಿಡ್ತೀನಿ ನಿಮಗೆ. ಸಾಕ್ಷಿ ಅಂದ್ರೆ ಇದೇನು ಹೆಸರದ ಸಾಕ್ಷಿತ್ವ ಧರ್ಮದ, ನಿಮ್ಮ ಮೊದಲೇ ಹೇಳಿಲ್ಲ, ಇದು ಸಹಿತ ಮಿಥ್ಯಾದ ಚೈತನ್ಯದಲ್ಲಿ. ಸಾಕ್ಷ್ಯದ ಅಪೇಕ್ಷೆಯಿಂದ ಸಾಕ್ಷಿ, ದೃಶ್ಯದ ಅಪೇಕ್ಷೆಯಿಂದ ದೃಷ್ಟ. ಈಗ ನೀವು ಹಿಂಗೆ ಮಾಡ್ರಿ, ನೀವು ಅನುಭವ ಮನೆಗೆ ಹೋಗಿ ಮಾಡ್ರಿ. ಈಗೇನು ಬೇಡ, ಒಂದು ಬಿಳಿ ಹಾಳಿ ತೋರಿ, ಅದ್ರ ಮ್ಯಾಗ ನೀಲಿ ಬಣ್ಣ ಅಥವಾ ಕೆಂಪು ಬಣ್ಣ
ಯಾವಾದ್ರ ಹಿಂಗೆ ಚೆಲ್ರಿ, ಒಣ ಬಣ್ಣ ಸುಮ್ ಚೆಲ್ರಿ ಅದ್ರ ಮ್ಯಾಗ ಪೂರ್ಣ. ಬೆರಳಿಲಿ ಒಂದು ಅಕ್ಷರ ಬರ್ರಿ, ಬೆರಳಿಲಿ ಒಂದು ದ ಅಥವಾ ಕ ಅಂತ ಬರ್ರಿ, ಯಾವ್ದನ್ನ ಅಕ್ಷರ ಬರ್ರಿ, ಅಲ್ಲಿ ನಿಮಗೆ ಕ ಕಾಣಿಸ್ತದ. ಬಿಳಿ ಹಾಳಿ ಮ್ಯಾಗ ಬಣ್ಣ ಚೆಲ್ರಿ, ಹಿಂಗೆ ಕ ಅತ್ತ ಬರ್ರಿ, ಕನ್ನಡನೇ ಬರ್ರಿ ಮರಾಠಿನ ಬರ್ರಿ, ಕ ಅಕ್ಷರ ಕಾಣಿಸ್ತದೆ ನಿಮಗೆ, ಅದಕ್ಕೆ ಸ್ಪಷ್ಟ ಕಾಣಿಸ್ತದ. ಆ ಕ ಅಕ್ಷರ ಬಣ್ಣಿಂದು ಏನು ಬಿಳಿ ಹಾಳಿದು ಅಕ್ಷರ ಬಣ್ಣ ಆಗಿಲ್ಲಕ್ಕ ಬಿಳಿದೇ ಕಾಣಿಸ್ಬೇಕದ ಅಕ್ಷರ. ಇಲ್ಲಿ ಜೋಲಿ ಹೋಗ್ತದ ನನಗೆ ಗೊತ್ತು. ಬೆರಳಿನೇ ಬರ್ರಿ, ನೀವು ಮನೆಗೆ ಹೋಗಿ ನೋಡ್ರಿ, ಮುಂದಿನ ಕಾರ್ಯಕ್ರಮದಾಗ ಹೇಳ್ತೀರಿ ನಾನು ಮತ್ತೆ. ಈಗ ಬಣ್ಣ ಮ್ಯಾಗ ಚೆಲ್ರಿ, ಒಣ ಬಣ್ಣ, ಹಸಿದ ಒಣದೇ ಹಿಂಗೆ ಚೆಲ್ರಿ, ತಳಗೆ ಬಿಳಿ ಹಾಳಿ ಮ್ಯಾಗ ಚೆಲ್ರಿ, ಬೆರಳಿಲೆ ಬರ್ರಿ, ಬೆರಳಿಲಿ ಕ ಅಂತ ಬರ್ರಿ. ಕ ಬಿಳಿದ ಕಾಣಿಸ್ತದೋ ಏನು ಚೆಲ್ಲೋದು ಬಣ್ಣನಾಗ ಕ ಅದತ್ರಿ, ಕರೆಕ್ಟ್ ಅದಲ್ಲ? ಬಿಳಿದೇ ಕ, ಬಿಳಿ ಕ ಇನ್ನು ಕಾಣಿಸಲು ಕತ್ತು, ಕರೆಕ್ಟ? ಬಣ್ಣ ಎಲ್ಲ ಚೆಲ್ರಿ, ಏನೋ ಕಾಣಿಸಲಿ ಇತ್ತಲ್ಲ ಕ, ಎಲ್ಲಿ ಹೋಯ್ತಕ್ಕ? ಇಲ್ಲ ಕ ಇತ್ತಲ್ಲ, ಎಲ್ಲರಿಗೂ ಕಾಣಿಸ್ಯಾದಲ್ಲ ಅದು. ಕ ಅನ್ಬೇಕಾದ್ರ ಬಿಳಿದೇ ಕ ಕಾಣಿಸ್ಯಾದ ನಿಮಗೆ. ಮತ್ತ ಈ ಬಣ್ಣ ಚೆಲ್ಲದ್ರಿ, ಬಿಳಿ ಹಳಿ ಮೀನು ಚೆಲ್ಲದ್ರಿ, ಆ ಕ ಕಾಣಿಸ್ತಿತ್ತಲ್ಲ ಎಲ್ಲಿ ಹೋಯ್ತು? ಹೋಯ್ತು, ಇತ್ತು ಹೋಯ್ತ, ಏನು ಬರೇ ಕಾಣಿಸ್ತಿತ್ತ? ಇತ್ತು ಹೋಯ್ತು. ಇತ್ತಂದ್ರೆ ಯಾವಾಗಲೂ ಇರ್ಬೇಕು, ಬಣ್ಣ ಚೆಲ್ಲದ್ರು ಇರ್ಬೇಕು. ಇಲ್ಲ ಹಾ ಕಾಣಿಸ್ತಿತ್ತು, ಹೋಯ್ತು. ಖರೆ ಬಿಳಿ ಹಾಳಿನೇ ಕ ಆಗ್ಯದ. ಖರೆ ಬಣ್ಣಿನ ಸಂಬಂಧದಿಂದ ಇರ್ಲಾರ ಆ ಬಿಳಿ ಹಾಳೆಯಲ್ಲಿ ಕನ ಮಾತೇ ಇಲ್ಲ. ಬಣ್ಣಿನ ಸಂಬಂಧದಿಂದ ಕ ಹೆಂಗ ಕಾಣಿಸ್ಯಾದೋ ಹಾಗೆ ಪರಬ್ರಹ್ಮನಲ್ಲಿ ಸಾಕ್ಷಿ ಅಥವಾ ಜೀವ ಅನ್ನುವುದಿಲ್ಲವೇ ಇಲ್ಲ. ಇದು ಅಜ್ಞಾನ ರೂಪ ಬಣ್ಣಿನಿಂದ ಜೀವ ರೂಪ ಕಾಣಿಸಲ್ಕತ್ತೆ. ಇದು ಬಟ್ಟ ಇದು ಕನ ಮಾತೆ ಅಲ್ಲಿ ಇಲ್ಲ. ವಿಲಕ್ಷಣಗಿಟ್ಟುಕೊಳ್ಳಿ, ಬಹಳ ಸೂಕ್ಷ್ಮದ ಇದು ವಿಷಯ. ಅಂಥ ಒಂದು ಶಕ್ತಿ ನಮಗೆ ತಿಳುವಳಿಕೆ ಬರಬೇಕ್ರಿ. ಇದು ಬಹಳ ವಿಚಿತ್ರನೂ ಅದ, ಅದು ಅಷ್ಟು ಸರಳನೂ ಅಲ್ಲ ಶಾಸ್ತ್ರ. ನಮ್ಮಪ್ಪ ಅವ್ರು ಹೇಳಿದ್ರಲ್ಲ ಅದು, ಯಾಕಂದ್ರೆ ವೃತ್ತಿ ಪ್ರಭಾಕರ ಬಗ್ಗೆ, ಅದೇನು ವೃತ್ತಿ ಪ್ರಭಾಕರ ಬಗ್ಗೆ ಹೇಳಕ್ಕಾದ್ರೆ ಘಟ ಪಟ ಅನ್ಯಾವ್ದು ನೀವು ಪಟ ಪಟ ಎದ್ದು ಹೋಗ್ತೀರಿ ನೀವು ಇಲ್ಲಿದು. ಯಾಕಂದ್ರೆ ನಾನು ವೃತ್ತಿ ಪ್ರಭಾಕರ್ ಬೀದರ್ಕಾಗ್ಯದ ನಮಗೆ. ನಂದು ಎಲ್ಲಿ ವೃತ್ತಿ ಪ್ರಭಾಕರ್ ಎಲ್ಲಿಗೆದ್ರಿ ನಿಮ್ದು ಅಂತ ಕೇಳಿದ್ವಿ. 50 ಮಂದಿ ಸಾಧಕರು ಅಂದ್ರೆ ಪಂಡಿತರು, ಸಾಧಕರು ಅಂದ್ರೆ ಎಲ್ಲವರು ಪಂಡಿತರು, 50 ಮಂದಿ ಪಂಡಿತರಿದ್ರು ನಮ್ಮ ಜೋಡಿ ಅಭ್ಯಾಸ ಮಾಡಲಿಕ್ಕೆ. ಸುಮ್ಮನೆ ಹೆಸರು ಹೇಳ್ತೀನಿ, ಮಾನಿಂಗ್ಪುರ್ ಸಹಜಾನಂದಪ್ಪ ಅವ್ರನ್ನ ಇದ್ರು, ಗಂಗಾಧರಪ್ಪ ಅವರಿದ್ದರು, ಮಾನಿಂಗ್ಪುರ್ ಇಬ್ರಾಹಿಂ ಸಾಹೇಬ್ರಿದ್ರು, ದರೂರು ಶಂಭುಲಿಂಗ, ಲಕ್ಷ್ಮೀ ತಾಯಿ, ಈಗೇನದಲ್ಲ ಎಲ್ಲರೂ ನಮ್ಮ ಕ್ಲಾಸ್ಮೇಟ್ ಇದ್ದೇವೆ. ಅದ್ರಾಗ ಒಂದು ಸರದಿ ಈ ಕಡೆ ಬಂದಿದ್ದೆ ನಾನು, ಆ ಗ್ರೂಪ್ದಾಗ ಇಲ್ಲ ನಾ. ಯಾಕೆ ಗ್ರೂಪ್ದಾಗ ನಮಗೆ ಆಗಲಿಲ್ಲ ಅದು, ಆ ಕಡೆ ಎಲ್ಲ ಬಿಟ್ಟು ಹೋಗೋದು, ಸಂಸಾರ ಬಿಟ್ಟು ಹೋಗೋದು ಆಗಂಗಿಲ್ಲ. ನೀವು ಬಿಡಬೇಡ್ರಿ, ಯಾಕಂತ ಕೇಳಿ ಕರ್ನ ಬಿಡಬೇಡ್ರಿ. ಸಂಸಾರ ಬಿಡುವುದರಿಂದ ಪರಮಾತ್ಮ ಸಿಗ್ತಾನಂತ ಹಿಂಗೆ ನೇಮಿಲ್ಲ. ಪರಮಾತ್ಮ ಸಿಕ್ಕ ಅಂದ್ರೆ ಸಂಸಾರ ಮಾತ್ರ ಉಳಿಯಂಗಿಲ್ಲ. ಅಂಥ ಪರಮಾತ್ಮ ತಗೊಂಡು ಏನು ಮಾಡೋಣತ್ರಿ? ಅದರ ತಿಟ್ಟಿ ಸಂಸಾರ ಬಿಡುವುದರಿಂದ ಪರಮಾತ್ಮ ಸಿಗಂಗಿಲ್ಲ. ಹಳಿ ಅಂಗಿ ಬಿಟ್ರಿ ಅಂದ್ರೆ ಹೊಸ ಅಂಗಿ ಸಿಗ್ತದ ನೇಮದೇನ್ರಿ? ಇಲ್ಲಲ್ಲ. ನೀವು ಹೆಣ್ಮಕ್ಳು ಹಳಿ ಸೀರೆ ಬಿಟ್ರಿ ಅಂದ್ರೆ ಹೊಸ ಸೀರೆ ಸಿಗ್ತದ ನೇಮದ? ಇಲ್ಲ. ಖರೆ ಹೊಸ ಸೀರೆನೇ ನಿಮಗೆ ಸಿಗ್ತದ, ಹಳಿ ಸೀರೆ ಮ್ಯಾಗ ಪ್ರೇಮ ಹೆಂಗಿಲ್ಲ. ನೀವು ಸಂಸಾರ ಬಿಟ್ರಿ ಅಂದ್ರೆ ಪರಮಾತ್ಮ ಸಿಗ್ತಾನಂತಿದು ತಪ್ಪ. ಯಾಕಂದ್ರೆ ಬಿಟ್ರೆ ಸಿಗ್ತಾನ, ಹೋದ್ರೆ ಸಿಗ್ತಾನ ಅಂದ್ರೆ ನೀ ಯಾವ ಜಾಗದಾಗ ಇದ್ದಿ ಅಲ್ಲಿ ಪರಮಾತ್ಮ ಪರಿಪೂರ್ಣನ ನೀವು ತಿಳಿಯುವ ಕೆಪಾಸಿಟಿ ಕಡಿಮೆ ಇತ್ತು. ಪರಿಪೂರ್ಣದನವ ಸಂಸಾರ ಅವನಲ್ಲೇ ತೋರೋದಲ್ಲ, ಅವನ ಮ್ಯಾಗೆ ಭ್ರಮದಿಂದ ತೋರೋದಲ್ಲ.
ಆ ಕಡೆ ಯಾಕೆ ಹುಡುಕಾಡ್ತಿ, ಇಲ್ಲೇ ಹುಡುಕಾಡಲ್ ನಿತ್ತಲೆ. ತಿಳ್ಕೊರ್ನ ಹೇಳ ಮಾತ, ಕ್ಷಣಿಕ ಸುಖ ಬಿಟ್ರಿ ಅಂದ್ರೆ ಶಾಶ್ವತ ಸುಖ ಸಿಗ್ತತ್ತ ಹಂಗ ನೇಮಿಲ್ಲ. ಶಾಶ್ವತ ಸುಖನೇ ನಿಮಗೆ ಸಿಕ್ತಂದ್ರ ಕ್ಷಣಿಕ ಸುಖದಲ್ಲಿ ಇಚ್ಛಾ ಉಳಿಯಂಗಿಲ್ಲ. ಅರ್ಥ ಆಗ್ತದೆ ಬಿಡ್ತದೆ ಯಾರಿಗತ್ತೆ ನಿಮಗೆ? ಹಾ, ನಾನು ನನ್ನದು ಅನ್ನುವುದು ಉಳಿಯಂಗಿಲ್ಲ. ಅರ್ಥ ಆಗ್ತಾ ಇಲ್ರಿ? ಏನು ಹೋಗ್ಬೇಕೈತ್ರಿ? ಹಾ, ಹೋಗೋದೇ ಇಲ್ಲ, ಹೋಗೋದೇ ಇಲ್ಲ. ಯಾಕೆ ಅಂತ ಕೇಳಿದ್ರ, ಎಲ್ಲಿ ಇದ್ದಿ ಅಲ್ಲಿ ನಿನಗೆ ತಿಳಿಲಿಕ್ಕೆ ಬರಲಿಲ್ಲ ಅಂದ್ರೆ ನೀ ಎಲ್ಲಿ ಹೋದರೂ ತಿಳಿಯಂಗಿಲ್ಲ. ಯಾಕಂದ್ರೆ ಅವ ಇಲ್ಲದ ಜಾಗನೇ ಇಲ್ಲ. ಅದಕ್ಕೆ ನಿಮಗೆ ಕುತ್ತಲ್ಲೇ ಕೇಳೋ ಭಾಗ್ಯ ಬಂದ ಅಂದ್ರೆ ನಮಗಿಂತ ನೀವು ಭಾಗ್ಯವಂತರು. ನಾನು ಮೊದಲು ಬ್ಯಾಡ ಹತ್ತಿದ್ದೆವು. ನಮ್ಮ ನಾಗೇಂದ್ರಪ್ಪ ಅವ್ರ ಒಂದು ದಿನ ಅಂದ್ರೆ ನನಗೆ ಇಲ್ರಿ, ಈಗ ಮುಂದೆ ಕೂತು ಕೇಳಾಗಿರೇಕಿಲ್ಲ, ಮುಂದೆ ಕೂತು ಅಭ್ಯಾಸ ಮಾಡೋರ್ನು ಇಲ್ಲ. ಇನ್ಯಾಗ ಮಾಡನ್ರಿ? ಮೊದಲ ನಾವು ರೇನ್ಕೋಟ ಅವು ಏನೇನು ಭಾಂಡೆ ತರಬೇಕಾದ್ರೆ ಏನೇನು ತರಬೇಕಾದ್ರೆ ನಾವು ಸೋಲಾಪುರ ವಿಜಾಪುರಕ್ಕೆ ಹೋಗ್ತಿದ್ದೀವಲ್ರಿ, ಹೋಗ್ತೀವಿಲ್ರಿ? ಏನ್ರಿ ವಸ್ತುಗಳು ತರಬೇಕಾದ್ರೆ ಸೋಲಾಪುರ ವಿಜಾಪುರ ಕಪಾಟ ತರಬೇಕಾದ್ರೆ ಏನು ದೊಡ್ಡ ದೊಡ್ಡ ಟ್ರೆಜರಿ ತರಬೇಕಾದ್ರೆ ಹೋಗ್ತಿದ್ರು. ಈಗ ನಿಮ್ಮ ಮನೆ ಮುಂದೆ ಬರ್ಲಿಕ್ಕತ್ತೇವ ಟಮ್ ಹೇರ್ಕೊಂಡು. ಹಾಗೆ ನಡೆದೋದು ಈಗ ನಮ್ಮ ಶಾಸ್ತ್ರ. ಎಷ್ಟು ಭಾಗ್ಯವಂತರು. ಅದಕ್ಕೆ ನಾ ಯಾಕೆ ಹಿಂಗೆ ಕೊಡ್ಲಾಯ್ತೀನಿ ಅಂದ್ರೆ, ನಿಮ್ಮ ಮನಿತನ ನಿಮ್ಮ ಕೈ ಒಳಗೆ ಮೊಬೈಲ್, ಎಲ್ಲಿ ಮೊಬೈಲ್ ಇದ್ದು ರೀ? ನಮ್ಮ ಮೊಬೈಲ್ನ ನಾ ಈಗ ಅದನ್ನು ಉಪಯೋಗ ಮಾಡ್ತಿದ್ದಾರೆ, ದೊಡ್ಡ ಮೊಬೈಲ್ ಉಪಯೋಗ ಮಾಡಿಲ್ರಿ. ನಾ ಈಗ ಅದನ್ನು ಸಡದೆ ಅಂದ ನನ್ನ ಕಡೆ. ಯಾಕಂದ್ರೆ ದೊಡ್ಡ ಮೊಬೈಲ್ ಬಂದು ಕೈಯಾಗ ಬಟ್ ಹೊಡೆದೇ ಅದು ಇದು ಉಪಯೋಗದ ಎಟ್ಟದ ಅಟ್ಟೆ ಮಾಡ್ಕೋರಿ, ಎಟ್ಟದ ಅಟ್ಟೆ ಉಪಯೋಗ ಮಾಡ್ಕೋರಿ. ಯಾಕಂದ್ರೆ ಅವಾಗಿನ ಕಾಲ ಚೀಟಿ ಬರೋದನ್ನು ಪತ್ರ ಬರೋದ್ರೆ 8 ದಿನಕ್ಕೆ ಹೋಗ್ತೀವಿ, 8 ದಿನಕ್ಕೆ ಹೊಳೆ ಬರ್ತೀವಿ, ಬಿದ್ದು ನಡು ಬಿದ್ದುರಿ ಕಪಾಡದಾಗ ಏನಿದ್ದಿತ್ತಿಲ್ಲ ಅಂಥ ಕಾಲ. ಈಗ ಸತ್ ನೀವು ಭಾಳ ಭಾಗ್ಯವಂತರಿದ್ದೀರಿ. ಈಗ ಮನಿತನ ಬಂದರು ಅದೇ ಅದ, ಹೋಗಿ ಮಾಡಿದ್ರು ಅದೇ ಅದ. ನೀವು ಭಾಳ ಭಾಗ್ಯವಂತರಿದ್ದೀರಿ. ಎಲ್ಲರೂ ಕೇಳಿ ಧನ್ಯ ಆಗ್ರಿ. ಇದು ಹಂಗೆ ಶ್ರವಣ ಮನ ನಿಧಿಯಾಸನ ಮಾಡ್ರಿ. ಬಹಿರ್ಮುಖ ವೃತ್ತಿ ತೆಗೆದು ಅಂತರ್ಮುಖ ಮಾಡ್ಕೋರಿ. ಅದಕ್ಕೆ ವೃತ್ತಿ ಪ್ರಭಾಕರ್ ಮ್ಯಾಗ ಯಾಕೆ ಹೇಳ್ಬೇಕಂದ್ರೆ, ಅಹಂ ಬ್ರಹ್ಮಾಸ್ಮಿ ಯಾವ ವೃತ್ತಿ ಸೇ ಸಕಲ ವಿದ್ಯಾ ಜಾಲಕ ನಾಶ ಹುವೆ ಹೇ. ವೃತ್ತಿ ಸೋ ಕ್ಯಾ ಹೇ, ಇಲ್ಲಿಟ್ಟು ಚಲೋ ಆಗ್ತದ, ಶರೀರ ಹಿಡ್ಕೊಂಡು ಚಲೋ ಆಗಲ್ರದು. ವೃತ್ತಿ ಸೋ ಕ್ಯಾ ಹೇ ಏನು? ಹಾ, ಇದು ಏನಾಗ್ತಂದ್ರ ಅಹಂ ಬ್ರಹ್ಮಾಸ್ಮಿ ಈ ವೃತ್ತಿಯಿಂದ ಸಕಲ ವಿದ್ಯೆ ಜಾಲದ ನಾಶ ಆಗ್ತಂದ್ರ ವೃತ್ತಿ ಅಂದರೆ ಏನು ಪ್ರಶ್ನೆ ಅದರಲ್ಲಿ ಅಲ್ಲಿಟ್ಟು ಚಲೋ ಆಗ್ತದ. ಅದು ಸಂಶಯ ದೂರ ಮಾಡಿ ವೃತ್ತಿಗೆ ಕಾರಣ ವೃತ್ತಿಯ ಪ್ರಯೋಜನ ಏನು ಅಂದ್ರೆ ಅಲ್ಲಿ ವೃತ್ತಿಗೆ ಲಕ್ಷಣ ಸೂಕ್ಷ್ಮ ಮಾಡ್ಕೊತ ಹೋಗ್ಯಾರ. ಅಂತಃಕರಣದ ಪರಿಣಾಮಕ ವೃತ್ತಿ ಅಂದರೆ, ಆದ್ರೆ ಸುಖ ದುಃಖಗಳನ್ನು ಅಂತಃಕರಣದ ಪರಿಣಾಮ ಅಲ್ವಾ, ಇವಕ್ಕೆ ವೃತ್ತಿ ಅನ್ಬೇಕೇನು? ಅದು ನೇತಿಗಾದ. ಪ್ರಕಾಶಕ ಪರಿಣಾಮಕ ವೃತ್ತಿ ಅಂದರೆ ಸೂರ್ಯ ಚಂದ್ರಾದಿಗಳು ಕೂಡ ಪ್ರಕಾಶ ಪರಿಣಾಮದ ಇವಕ್ಕೆ ವೃತ್ತಿ ಅನ್ಬೇಕು, ಅದನ್ನು ನೇಷಿಗಳಿದ್ರು. ಮುಂದೆ ಫೈನಲ್ ಏನು ಕೊಟ್ಟರು? ಅಸ್ಥಿ ವ್ಯವಹಾರಕ ಹೇತು ಹೋವೆ ಅವಿದ್ಯ ಅಥವಾ ಅಂತಃಕರಣಕ್ಕೆ ಪರಿಣಾಮಕ್ಕೂ ವೃತ್ತಿಗೆ ಅದು ಆಗದೆ. ಅಸ್ಥಿ ವ್ಯವಹಾರಕ್ಕೆ ಹೇತು ಇರಬೇಕು, ಅವಿದ್ಯದರೆ ಇರಲಿ ಬೇಡ, ಅಂತಃಕರಣದರೆ ಇರಲಿ. ಇದಕ್ಕೇನು ಅನ್ಬೇಕು? ವೃತ್ತಿ ಅನ್ಬೇಕು, ಪರಿಣಾಮಕ ವೃತ್ತಿ ಅನ್ಬೇಕಂತ ಹೇಳ್ಯಾರ ನಮ್ಮ ನಾಗೇಂದ್ರಪ್ಪ ಅವ್ರನ್ನ. ವೃತ್ತಿ ಬರ್ಬೇಕಾರೆ ಹೇಳಿದ್ರಿ ನೀವು? ಎಲ್ಲಿಗೆ ಬಂದ್ರೆ ಅದು ಇವ್ರು ಕೇಳೋರು ಇದ್ರೆ ಯಾರು ಹಾರೇನ್ರಿ? ವೃತ್ತಿ ಪ್ರಭಾಕರ್ ಕೇಳೋರು ಯಾರು ಇದ್ದೀರಿ? ಇಲ್ಲ, ಅಲ್ಲೇ ಅದ್ರ. ಆದ್ರೆ ಬಹುತೇಕ ಗಿರೇಕ್ ಕಡಿಮೆ ಇರಬೇಕು, ಗಿರೇಕ್ ಕಡಿಮೆ. ಯಾಕಂದ್ರೆ ಕಿಮ್ಮತ್ ಭಾಳ ಇಲ್ಲ ಹಿಂದಿಲ್ಲ. ನಾನು ಕೇಳ್ಬೇಕಾಗ್ತದೆ. ಈಗ ಚಂದ್ರೋದಯ ಆಗ್ಬೇಕು, ಸಾಗರ ಕೇಳೋರು ಯಾರೇ? ಸಾಗರ ಆಗನ ವೃತ್ತಿ ರತ್ನಾವಳಿ, ವೃತ್ತಿ ರತ್ನಾವಳಿ ಆಗನ ವೃತ್ತಿ ಪ್ರಭಾಕರ್. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಅವು. ಅದು ಕೇಳ್ರಿ, ಅವಶ್ಯ ಕೇಳ್ರಿ. ಅದಕ್ಕೆ ನಾವು ನೀವೆಲ್ಲ ಅಂಥ ಒಂದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಧನ್ಯರಾಗೋಣ ಅಂತ ಹೇಳುತ್ತಾ, ಈ ಸೂಕ್ಷ್ಮ ದೇಹವು ನೀನಲ್ಲ ಅನ್ನುವುದನ್ನು ಮನವರಿಕೆ ಮಾಡ್ಕೋರಿ. ಅದನ್ನು ಅರಿಯುವ ದೃಷ್ಟ ಸಾಕ್ಷಿನೇ ನಾನು ಅಂತ ಇವತ್ತಿನ ವಿಷಯ ಹೇಳ್ಯಾರ. ಸಮಯ ಆಗ್ಯದ. ಇಲ್ಲಿಯವರೆಗೆ ನುಡಿದ 2 ವಾಕ್ಯರೂಪ ಕುಸುಮಗಳನ್ನು ಶ್ರೀ ಸದ್ಗುರುವಿನ ಚರಣ ಕಮಲಗಳಿಗೆ ಹಾಗೂ ಶಂಕರಲಿಂಗೇಶ್ವರನ ಚರಣ ಕಮಲಗಳಿಗೆ ಅರ್ಪಿಸಿ ನನ್ನ ಪ್ರವಚನಕ್ಕೆ ವಿರಾಮ ಕೊಡುತ್ತೇನೆ. ಹರಿ ಓಂ.